ಸರ್ವರಿಗೂ ನಮಸ್ಕಾರ. ವಚನ ನಮನ. ಸರ್ವರಲ್ಲಿ ಸಮಭಾವ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ವಿಶ್ವಗುರು ಬಸವಣ್ಣನವರು. ಇದು ವಿಶ್ವಧರ್ಮ, ಮಾನವತಾ ಧರ್ಮ. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಿಂದ ಮಾತ್ರ ಇಂಥ ಮಾತುಗಳು ಬರಲಿಕ್ಕೆ ಸಾಧ್ಯ. ಮಾನವತೆಯ ಮೂಲ ಸಿದ್ಧಾಂತವೇ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ. ಈ ತತ್ವಗಳ ಬಗ್ಗೆ ಅಂದು ಕನಸು ಕಾಣಲು ಕೂಡ ಬರದಷ್ಟು ವಿರೋಧವಿದ್ದಾಗ ಈ ತತ್ವಗಳನ್ನು ಎತ್ತಿ ಹಿಡಿದು ಅವುಗಳನ್ನು ಅನುಷ್ಠಾನಕ್ಕೆ ತಂದವರು ಬಸವಣ್ಣನವರು. ಯಾರಿಗೆ ಯಾರೂ ಅನ್ಯರಲ್ಲ, ಎಲ್ಲರೂ ನಮ್ಮವರೇ. ಜಾತಿ, ಮತ, ಪಂಥಗಳಿಗೆ ಮೇಲು ಕೀಳು, ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ, ದ್ವೇಷ, ಅಸೂಯೆ, ಮದ, ಮತ್ಸರಗಳಿಗೆ ಆಸ್ಪದವೇ ಇಲ್ಲ. ಈ ಭಾವ ಬಂದಾಗ ವಿಶ್ವವೇ ಒಂದು ಕುಟುಂಬವಾಗುತ್ತದೆ. ಈ ಅರಿವು ಆಚರಣೆಗೆ ಬಂದಾಗ ವರ್ಗರಹಿತ, ವರ್ಣರಹಿತ, ಲಿಂಗರಹಿತ, ಸರ್ವ ಸಮಾನತಾ ಆದರ್ಶ ಸಮಾಜ ನಿರ್ಮಾಣವಾಗುತ್ತದೆ.